Welcome to the session 3 of Unit 1. These are the topics that we will study today. Limitations of cloud computing, usage scenarios, and applications. So these are the things that we are going to study in this session here. So what are the learning outcomes? So we'll try to learn and understand what are the different limitations of cloud, understand about the different usage scenarios, and then understand the different applications of cloud. So what we have learned in the previous session: definition of cloud computing, benefits and advantages of cloud computing, then challenges of cloud computing. So let's move on and see what are the different limitations of cloud computing. Despite the many strengths of cloud, ಏನಪ್ಪ ಕಾಸ್ಟ್ ಇರ್ಬೋದು, ಸ್ಕೇಲೆಬಿಲಿಟಿ ಇರ್ಬೋದು, ಅವೈಲೇಬಿಲಿಟಿ ಇರ್ಬೋದು, it has various limitations. So especially when it comes to data protection, so the companies should build their data management plans with these limitations in mind and take appropriate measures to help the lower the risk here. So these are the few limitations of the cloud that we tend to often ignore. These limitations ಇರುತ್ತೆ. ನಾವು ಇಷ್ಟೆಲ್ಲ ಕಾಸ್ಟ್ ಫ್ಯಾಕ್ಟ್ರು ಇದೆ, ಕಾಸ್ಟ್ ಬೆನಿಫಿಟ್ ಇದೆ, ಇಟ್ಸ್ ಹೈಲಿ ಸ್ಕೇಲೆಬಲ್ ಅಂತ ಹೇಳ್ತೀವಿ, ಹೈ ಅವೈಲಬಿಲಿಟಿ ಇದೆ ಅಂತಲೂ ಹೇಳ್ತೀವಿ, ಆದರೂ ಸಹ ಇದರದ್ದು ಕೆಲವು ಲಿಮಿಟೇಷನ್ಸ್ ಇರ್ತವೆ. ಸೊ ವಾಟ್ ಆರ್ ದೋಸ್ ಅಂತ ಹೇಳಿದ್ರೆ, ಸ್ಟೇಬಲ್ ಇಂಟರ್ನೆಟ್ ಕನೆಕ್ಷನ್. ಸೊ ಕ್ಲೌಡನ್ನು ಯೂಸ್ ಮಾಡಬೇಕಂದ್ರೆ ಒಂದು ಒಳ್ಳೆ ಇಂಟರ್ನೆಟ್ ಕನೆಕ್ಷನ್ ನಮ್ಗೆ ಬೇಕು, ಸ್ಟೆಬಿಲಿಟಿ ಇರಬೇಕು, ಫ್ಲಕ್ಚುಯೇಟಿಂಗ್ ಇರಬಾರ್ದು, ಸ್ಟೇಬಲ್ ಇಂಟರ್ನೆಟ್ ಕನೆಕ್ಷನ್ ಇರಬೇಕು. ಮತ್ತು ಲೋ ಸ್ಪೀಡ್ ಕನೆಕ್ಷನ್ಸ್ ಆದರೆ ವರ್ಕ್ ಆಗಲ್ಲ. ವಿ ನೀಡ್ ಟು ಹ್ಯಾವ್ ಹೈ ಸ್ಪೀಡ್ ಇಂಟರ್ನೆಟ್ ಕನೆಕ್ಷನ್ಸ್. ದೆನ್ of course it is a time consuming performance. So we have got restricted features, accumulated data may not be protected, stored data may vanish. We'll see one by one in detail. So these limitations. So know that stable interconnection and takshna, one thing will become sure that we require internet. Need for internet connectivity is a must if you want to use the cloud. So cloud exists only with the internet access. It provides employees located in, say, Dubai city or Denmark here, somewhere there, or in some other city there in India or Delhi. So whatever it is, the ability to pull data from the network instantly, but none of them can do without the internet. ಎಲ್ಲಿ ಬೇಕಾದರೂ ಇದೆ, ಆಕ್ಸೆಸ್ ಮಾಡ್ಕೋಬೋದು ಡೇಟಾ. ನಾವು ಅಮೇರಿಕಾ ಅಲ್ಲಿ ಸರ್ವರ್, ನಿಮ್ಮ ರಿಸಲ್ಟ್ ಎಲ್ಲ, ನಿಮ್ಮ ಡೇಟಾ ಎಲ್ಲ BT ಲಿಂಕ್ಸ್ದು ಅಮೇರಿಕಾದಲ್ಲಿ ಒಂದು ಸರ್ವರಲ್ಲಿ ಸ್ಟೋರ್ ಆಗುತ್ತೆ ನಿಮ್ಮ ರಿಸಲ್ಟು. ಅದೇತಲ್ಲ, ಅಲ್ಲಿಂದ ನಾವು ಪಿಕ್ ಮಾಡ್ತೀವಿ. ಸೊ ಇಂಟರ್ನೆಟ್ ಇದ್ರೆ ಮಾತ್ರ ನಿಮಗೆ ಅದು ಪಿಕ್ ಆಗಿ ಬರುತ್ತೆ. ಇಟ್ಲೆ ದಟ್ ಈಸ್ ದ ಥಿಂಗ್. ಸೊ ವಿಥೌಟ್ ಇಂಟರ್ನೆಟ್ ಯು ಕ್ಯಾನ್ ಡೂ ಎನಿಥಿಂಗ್. ಯು ಕ್ಯಾನಾಟ್ ಫೆಚ್ ಇಟ್ ಹಿಯರ್. ಡೇಟಾ ಕ್ಯಾನಾಟ್ ಬಿ ಅವೈಲೇಬಲ್ ಇನ್ಸ್ಟೆಂಟ್ಲಿ ದೇರ್, ಇವನ್ ದೋ ಇಟ್ ಈಸ್ ದೇರ್. ದೆನ್ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಈ ಪವರ್ ಔಟೇಜಸ್ ಆಗ್ತಾ ಇರುತ್ತೆ. ಸೊ ಪವರ್ ಔಟೇಜಸ್ ಅಂದರೆ ಪವರ್ ಫೇಲ್ಯೂರ್, ಕರೆಂಟ್ ಹೋಯ್ತು ಅಂತ ಹೇಳಲ್ವಾ, ಅದೇ ಥರ. ಸೆಲ್ಫ್ ಪ್ರೊವೈಡರ್ ಕನೆಕ್ಷನ್ ಪ್ರಾಬ್ಲಮ್ಸ್, ಅವ್ರ ಕಡೆಯಿಂದ ನಿಮ್ಮ ಯಾರೋ ಏರ್ಟೆಲ್ಲಿಂದನೋ, ಜಿಯೋಯಿಂದನೋ, BSNL ಇಂದನೋ ಅವ್ರದ್ದು ಪ್ರಾಬ್ಲಮ್ಸ್ ಇರ್ಬೋದು. ಅದೇ ಥರ ನಿಮಗೆ ಇದು ISC ಇಂಟ್ರಪ್ಷನ್ಸ್ ಅಂದರೆ BSNL ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ಸ್ ಇಂಟ್ರಪ್ಷನ್ಸು ಇರ್ಬೋದು. ಅವ್ರೇನೋ ರಿಪೇರ್ ಮಾಡ್ತಾ ಇದ್ವಿ, ಈಗ ನಿಮ್ಮ ಕರೆಂಟ್ ಎಲ್ಲ ಹೇಳಲ್ವಾ, ಇವತ್ತು ಬೆಳಗ್ಗೆಯಿಂದ ಸಂಜೆ 5 ಗಂಟೆ ಕರೆಂಟ್ ಬರಲ್ಲ, 7 ಗಂಟೆ ಕರೆಂಟ್ ಬರಲ್ಲ ಅಂತ. ಅವಾಗ ಏನು ಮಾಡಬೇಕು? ಸೊ ಈ ಇಂಟ್ರಪ್ಷನ್ಸ್ ಆಗುತ್ತೆ. ಸೊ ದೇರ್ ಫಾರ್ ರೆಸ್ಟ್ರಿಕ್ಟ್ ಎಂಪ್ಲಾಯೀಸ್ ಫ್ರಮ್ ಯೂಸಿಂಗ್ ಕ್ಲೌಡ್ ಮ್ಯಾನೇಜ್ ಸರ್ವಿಸಸ್ ಆರ್ ಪುಲ್ಲಿಂಗ್ ಡೇಟಾ. ಹಂಗೆ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಕರೆಂಟ್ ಹೋಗುತ್ತೆ ಅಂತ ಹೇಳಿದ್ರೆ UPS ಹಾಕ್ಕೋಬೋದು, ಇಂಟರ್ನೆಟ್ ಇಲ್ಲ ಅಂತ ಹೇಳಿದ್ರೆ ಅಲ್ವಾ. ಅದಕ್ಕೆ ನಾವೇನು ಮಾಡ್ಕೊಂಡಿರ್ತೀವಿ, ಡಾಂಗಲ್ಸನ್ನು ಇಟ್ಕೊಂಡಿರ್ತೀವಿ. ಸಪೋಸ್ ಈಗ BSNL ಏನಾದ್ರು ಇಂಟರ್ನೆಟ್ ಕನೆಕ್ಷನ್ ಫೇಲ್ ಆಯಿತು ಅಂತ ಹೇಳಿದ್ರೆ ಡಾಂಗಲ್ ಹಾಕ್ಕೊಳ್ತೀವಿ. ಸೊ ಇಟ್ಸ್ ಆಲ್ ಎ ಥಿಂಗ್ ದಟ್ ವಿಲ್ ಬಿ ಫೇಸಿಂಗ್ ಹಿಯರ್. So firms should put physical data backup in place as redundant function that allows staff to perform certain core functions during internet continuing outage. ಅದು ಕೆಲವು ಬ್ಯಾಕಪ್ ಇಟ್ಕೋಬೇಕಾಗುತ್ತೆ, ಇಟ್ಕೊಂಡು ವರ್ಕ್ ಮಾಡ್ತಾ ಇರಬೇಕಾಗುತ್ತೆ. ಇನ್ ಕೇಸ್ ಇಂಟರ್ನೆಟ್ ಪ್ರಾಬ್ಲಮ್ ಬಂದರೆ, ಕನೆಕ್ಟಿವಿಟಿ ಪ್ರಾಬ್ಲಮ್ಸ್ ಬಂದರೆ, ಇಲ್ಲಿ ಲೋಕಲ್ ಕಾಪಿಲಿ ಅದನ್ನು ನಾವು ಸೇವ್ ಮಾಡ್ಕೋಬೇಕಾಗುತ್ತೆ. ಸೊ ಆ ಥರ ಪ್ರಾಬ್ಲಮ್ಸು ಬರುತ್ತೆ. ಓಕೆ, this is another first limitation that is there. So then we'll have
ಲೋ ಸ್ಪೀಡ್ ಕನೆಕ್ಷನ್ಸ್ ವಿಲ್ ಬಿ ರೆಸ್ಟ್ರಿಕ್ಟೆಡ್ ಅಂತ ಇದೆ. ಅಂದರೆ ಬ್ಯಾಂಡ್ವಿಡ್ತ್ ಕನ್ಸ್ಟೆಂಟ್ಸು. ನಿಮ್ಮ ಬ್ಯಾಂಡ್ವಿಡ್ತ್ ಕಡಿಮೆ ಇಷ್ಟೊತ್ತಿಗೂ ನಿಮಗೆ ಏನಾಗುತ್ತೆ, ಸ್ಪೀಡ್ ಸ್ಲೋ ಆಗಿಬಿಟ್ರೆ ಸೊ ನಿಮ್ಮ ವೇರಿಯಸ್ ಪ್ರಾಸೆಸಸ್ಸು ವರ್ಕ್ ಆಗೋದು ಅದೆಲ್ಲ ಸ್ಲೋ ಆಗಿಬಿಡುತ್ತೆ. ಇಫ್ ಯು ಆರ್ ಡೀಲಿಂಗ್ ವಿತ್ ಆನ್ ಡಿಮ್ಯಾಂಡ್ ಇನ್ಫಾರ್ಮೇಷನ್ ಆಕ್ಸೆಸ್ ಆರ್ ಜಾಯಿಂಟ್ ಫೈಲ್ಸ್ ದೆನ್ ಕ್ಲೌಡ್ ಮೇ ನಾಟ್ ಹ್ಯಾವ್ ರಿಕ್ವಿಸೈಟ್ ಸ್ಪೀಡ್. ಆನ್ ಡಿಮ್ಯಾಂಡ್ ಇನ್ಫಾರ್ಮೇಷನ್ ತುಂಬ ಜಾಯಿಂಟ್ ಅಂದರೆ ಬಿಗ್ ಫೈಲ್ಸ್ ಇದ್ರೆ. ಸೊ ಸಮ್ ಇಂಟರ್ನಲ್ ಫೇಸಿಂಗ್ ಪ್ರಾಸೆಸ್ ಆರ್ ಫೈನ್ ವಿತ್ ಬ್ಯಾಂಡ್ವಿಡ್ತ್ ಡಿಲೇಸ್, ಇಂಟರ್ನಲ್ ಫೇಸಿಂಗ್ ಪ್ರಾಸೆಸ್. ಬಟ್ if the problem affects the customer experience and employees' ability to help customers, then there is a problem here. So web-based applications need large bandwidth to download and all those things. So another limitation of cloud computing is that so low speed connection will make the job restricted. ನೀವು ಫುಲ್ ಆಗಿ ಯಾವ ಥರ ಮಾಡಬೇಕು ಅಂತ ಇರುತ್ತೀರ ಅದು ಮಾಡೋದು ಕಷ್ಟ ಆಗುತ್ತೆ. So if you move on to the third limitation here, you have this time consuming performance. See, even if you have good internet connection, web-based apps are slower compared to such applications on the desktop. ನೀವು ಎಮ್ ಎಸ್ ಆಫೀಸು ನೀವು ನಿಮ್ಮ ಡೆಸ್ಕ್ಟಾಪ್ ಕಂಪ್ಯೂಟರಲ್ಲಿ ಲ್ಯಾಪ್ಟಾಪಲ್ಲಿ ಓಪನ್ ಮಾಡಿದ್ರೆ ಎಷ್ಟು ಫಾಸ್ಟಾಗಿ ಓಪನ್ ಆಗುತ್ತೆ. ಅದೇ ನೀವು ಎಮ್ ಎಸ್ ಆಫೀಸ್ ಎಲ್ಲೋ ಬೇರೆ ರಿಮೋಟ್ ಸಿಸ್ಟಮಲ್ಲಿ ಇದು ಓಪನ್ ಮಾಡಿದ್ರೆ ಅದೇ ಸ್ಪೀಡಲ್ಲಿ ಆಗುತ್ತಾ ಇಲ್ಲ ಅಲ್ವಾ. ಸೊ ಹಂಗಾಗಿ ವೆಬ್ ಬೇಸ್ಡ್ ಅಪ್ಲಿಕೇಶನ್ಸ್ ಆರ್ ಸ್ಲೋಯರ್ ಕಂಪೇರ್ಡ್ ಟು ಸಚ್ ಅಪ್ಲಿಕೇಶನ್. ಯಾವುದೋ ಒಂದು ವೆಬ್ಸೈಟ್ ಹಾಕಿದ್ರೆ ನೀವು ನೋಡಬೇಕು, ಅಲ್ಲ ಹಾಕಿದ್ಮೇಲೆ ಸುಮಾರು ಹೊತ್ತಾದ್ಮೇಲೆ ಅದು ಬರುತ್ತೆ ನಿಮಗೆ. ಸೊ ಇಫ್ ಕನೆಕ್ಷನ್ ಇಸ್ ಸ್ಲೋ, ವೆಬ್ ಬೇಸ್ಡ್ ಆಪ್ಸ್ ಕೆನಾಟ್ ಅಕ್ವೈರ್ ಡೈರೆಕ್ಟ್ ಆಕ್ಸೆಸ್ ಇಮ್ಯಾಜಿನೇಬಲ್ ಅಸ್ ಫ್ರಮ್ ದಿ ಡೆಸ್ಕ್ಟಾಪ್ ಅಪ್ಲಿಕೇಶನ್. ಡೆಸ್ಕ್ಟಾಪ್ ಅಪ್ಲಿಕೇಶನಲ್ಲಿ ನಮಗೆ ಏನು ಸ್ಪೀಡ್ ಬರುತ್ತೆ, ವೆಬ್ ಬೇಸ್ಡ್ ಆ್ಯಪ್ಸ್ ಅದೇ ಸ್ಪೀಡಲ್ಲಿ ವರ್ಕ್ ಆಗುತ್ತೆ ಅಂತ ನಾವು ಹೇಳಕ್ಕೆ ಬರಲ್ಲ. ಯಾವಾಗ ಇಫ್ ದಿ ಕನೆಕ್ಷನ್ ಇಸ್ ಸ್ಲೋ. ಹಂಗಾಗಿ ಈ ವೆಬ್ ಬೇಸ್ಡ್ ಅಪ್ಲಿಕೇಶನ್ಸ್ ಎಲ್ಲ ಏನಪ್ಪ ಅಂತ ಹೇಳಿದ್ರೆ ದೇ ವಿಲ್ ಟೇಕ್ ಟೈಮ್ ಟು ಪರ್ಫಾರ್ಮ್, ಟೈಮ್ ಕನ್ಸ್ಯೂಮಿಂಗ್ ಪರ್ಫಾರ್ಮೆನ್ಸ್ ಇರುತ್ತೆ. ಇಫ್ ಯು ಕಮ್ ಟು ದಿ ನೆಕ್ಸ್ಟ್ ಲಿಮಿಟೇಷನ್, ವಿ ಕಾಲ್ ಇಟ್ as a restricted features. Present web-based applications are not completely featured as their desktop-based application counterparts. ಅಷ್ಟಿಲ್ಲ. Suppose if you take MS PowerPoint, if you compare it with the Google presentation, that is the Google Docs, that is the cloud-based office from the Google stable here. So you can see that MS PowerPoint ಅಲ್ಲಿ ಏನೇನು ಫೀಚರ್ಸ್ ಇದೆ ಅದು ಕ್ಲೌಡ್ ಬೇಸ್ಡ್ ಅಪ್ಲಿಕೇಶನ್ ಗೂಗಲ್ ಪ್ರೆಸೆಂಟೇಷನಲ್ಲಿ ಇಲ್ಲ. ದಿಸ್ ಇಸ್ ಜಸ್ಟ್ ಎನ್ ಎಕ್ಸಾಂಪಲ್. ಅದೇ ಥರ ಈ ಸುಮಾರು ಸರ್ವಿಸಸ್ಗೂ ಸಹ ಏನು ನಾವು ಡೆಸ್ಕ್ಟಾಪ್ ಅಪ್ಲಿಕೇಶನ್ನಲ್ಲಿ ಏನನ್ನು ಫೀಚರ್ಸ್ ಆ್ಯಡ್ ಮಾಡ್ಕೊಂಡಿರ್ತೀವಿ ಅದೆಲ್ಲ ಫೀಚರ್ಸು ವೆಬ್ ಬೇಸ್ಡ್ ಅಪ್ಲಿಕೇಶನ್ಸಲ್ಲಿ ಆ್ಯಡ್ ಮಾಡೋದು ಕಷ್ಟ ಆಗುತ್ತೆ. ರೆಸ್ಟ್ರಿಕ್ಟೆಡ್ ಫೀಚರ್ಸ್ ಇರುತ್ತೆ, ಕಡಿಮೆ ಇರುತ್ತೆ, ಅದು ಒಂದು ಚಾಲೆಂಜು. ದೆನ್ ಅಕ್ಯುಲೇಟೆಡ್ ಡೇಟಾ ಮೇ ನಾಟ್ ಬಿ ಪ್ರೊಟೆಕ್ಟೆಡ್. ಏನು ಡೇಟಾ ಕ್ಲೌಡಲ್ಲಿ ಸ್ಟೋರ್ ಆಗಿರುತ್ತೆ ಅದು ನಮಗೆ ಸೇಫ್ಟಿ ಕನ್ಸರ್ನ್ ಇರುತ್ತೆ ಅದರದ್ದು. ಏನಪ್ಪ ಅಂತ ಹೇಳಿದ್ರೆ ಇಲ್ಲಿಗಲ್ ಏನಾರು ಆಕ್ಸೆಸ್ ಮಾಡ್ಕೋಬೋದು. ಸೊ ಏನಾದ್ರು ಪ್ರೈವೇಟ್ ಡೇಟಾ ಏನು ಸ್ಟೋರ್ ಮಾಡಿದ್ದೀವಿ ಕ್ಲೌಡಲ್ಲಿ ಅದು ಬೇರೆಯವ್ರು ಯಾರು ಆಕ್ಸೆಸ್ ಮಾಡಿಬಿಟ್ರೆ, ತಗೊಂಡೊಟ್ಟೋಗ್ಬಿಟ್ರೆ, ಕರಪ್ಟ್ ಮಾಡಿಬಿಟ್ರೆ ಅಂತ ಅದು ಒಂದು ಡೇಟಾ ಸೆಕ್ಯೂರಿಟಿ ರಿಸ್ಕ್ ಆಲ್ವೇಸ್ ಕ್ಲೌಡಲ್ಲೇ ಇರುತ್ತೆ. ಈವನ್ ದೋ ದೇ ಯೂಸ್ ಡಿಫ್ರೆಂಟ್ ಡೇಟಾ ಸೆಕ್ಯೂರಿಟಿ ಸಾಫ್ಟ್ವೇರ್ಸ್ ಎಲ್ಲ ಯೂಸ್ ಮಾಡ್ತಾರೆ, ಆದರೂ ಸಹ ಅಂದರೆ ಮನೇಲಿ ನಾವು ಲಾಕ್ ಹಾಕಿರ್ತೀವಿ ಅಲ್ವಾ, CC ಕ್ಯಾಮ್ರಾ ಹಾಕಿರ್ತೀವಿ, ಆದರೂ ಕಳ್ತನ ಆಗುತ್ತೆ. ಸೊ ಡೇಟಾ ಸೆಕ್ಯೂರಿಟಿ ಇಸ್ ಎ ಇಶ್ಯೂ ಅಂತ ಹೇಳ್ಬೋದು. ನೆಕ್ಸ್ಟು ಡೇಟಾ ಕೆನವಾನಿಸ್. ನಾವು ಏನು ಡೇಟಾ ಸ್ಟೋರ್ ಮಾಡ್ತೀವಿ ಅದು ಎಲ್ಲೋ ಮಿಸ್ಪ್ಲೇಸ್ ಮಾಡಿರ್ಬೋದು, ಬೇರೆ ಕಡೆ ಎಲ್ಲರೂ ಇಟ್ಬಿಟ್ಟು ಮರ್ತು ಬಿಡೋದು, ಎಲ್ಲಿ ಅಂತ ಹುಡುಕೋದು ಕಷ್ಟ ಆಗುತ್ತೆ. ಯಾಕಂದರೆ ಅದು ಒಂದು ಸಮುದ್ರ, ಅದು ಕ್ಲೌಡ್ ಅಂದರೆ ಇಟ್ಸ್ ಎ ಪೂಲ್ ಆಫ್ ರಿಸೋರ್ಸಸ್ ಅಲ್ವಾ. ಸೊ ಕಸ್ಟಮರ್ ಲೋಕಲ್ ಬ್ಯಾಕಪ್ ಇಲ್ಲದೆ ಇರ್ಬೋದು, ಫಿಸಿಕಲ್ ಬ್ಯಾಕಪ್ ಇಲ್ಲದೆ ಇರ್ಬೋದು. ಅವಾಗ ಕ್ಲೌಡ್ ಮೇಲೆ ಡಿಪೆಂಡ್ ಆಗಿಬಿಟ್ರೆ ಏನು ರಿಸ್ಕ್ ಇರುತ್ತೆ ಅಂತ ಹೇಳಿದ್ರೆ ಡೇಟಾ ಮೇ ಬಿ ಲಾಸ್ಟ್ ಕಂಪ್ಲೀಟ್ಲಿ. ಎಲ್ಲಿ ಸ್ಟೋರ್ ಮಾಡಿದ್ದೀವಿ ಅಂತ ಮರ್ತ್ಬಿಟ್ರೆ ಅದು ಡೇಟಾ ಹೋಗ್ಬೋದು, ಅಥವಾ ಬೈ ಮಿಸ್ಟೇಕ್ ಅದು ಡೆಲೀಟು ಆಗ್ಬೋದು. ಸೊ ದಿಸ್ ಇಸ್ ಅನದರ್ ಲಿಮಿಟೇಷನ್. ಯಾಕಂದರೆ ಯೂಸರ್ಸ್ ಎಲ್ಲ ಕ್ಲೌಡಲ್ಲೇ ಡಿಪೆಂಡ್ ಆಗ್ತವೆ. ನಾವು ಜಸ್ಟ್ ವಿಲ್ ಬಿ ವರ್ಕಿಂಗ್ ವಿತ್ ಯುವರ್ ಲ್ಯಾಪ್ಟಾಪ್, ವಿ ಡೋಂಟ್ ಸ್ಟೋರ್ ಎನಿಥಿಂಗ್ ಆನ್ ಫಿಸಿಕಲಿ ಆನ್ ಅವರ್ ಸಿಸ್ಟಮ್ಸ್ ಹಿಯರ್, ಎವ್ರಿಥಿಂಗ್ ವಿಲ್ ವಿನ್ ಇನ್ ಕ್ಲೌಡು. ಆ ಡೇಟಾ ಏನೋ ರೀಸನ್ಸ್ ಕಾರಣಗಳಿಂದ ಹಾಳಾಗ್ಬಿಟ್ರೆ, ವ್ಯಾನಿಷ್ ಆಗಿಬಿಟ್ರೆ, ಮಾಯ ಆಗಿಬಿಟ್ರೆ ಮುಗೀತು, ಏನಿದೆ ಇದೆಲ್ಲ ಹೊರಟೋಗ್ಬಿಡುತ್ತೆ. ಸೊ ಇದಕ್ಕೆಲ್ಲ ಲಿಮಿಟೇಷನ್ಸ್ ಎಲ್ಲ ಓವರ್ಕಮ್ ಮಾಡ್ಕೊಂಡಿದ್ದಾರೆ. ಅವರ್ಲಿ ಬ್ಯಾಕಪ್ಸ್ ತಗೊಳ್ತಾರೆ. ಸೊ ಇಟ್ ಬಿಕಮ್ಸ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಕ್ಲೌಡ್ ಪ್ರೊವೈಡರ್ ಟು ಕೀಪ್ ದ ಡೇಟಾ ಇಂಟ್ಯಾಕ್ಟ್. ಅವ್ರು ಏನು ಮಾಡ್ತಾರೆ, ಅದಕ್ಕೆ ಸುಮಾರು ಬ್ಯಾಕಪ್ಸ್ ಎಲ್ಲ ಇಟ್ಕೊಳ್ತಾ ಇರ್ತಾರೆ. ಈಗ ಸಪೋಸ್ ಬ್ಯಾಂಕ್ ಟ್ರಾನ್ಸಾಕ್ಷನ್ ನಾವು ಮಾಡ್ತಾನೆ ಇರ್ತೀವಿ ಅಲ್ವಾ, ಬ್ಯಾಂಕ್ ಟ್ರಾನ್ಸಾಕ್ಷನ್ನು ಅದೇನೋ ಡೇಟಾ ಹಾಳಾಗ್ಬಿಟ್ರೆ ನಾವೇನು ಟ್ರಾಕ್ಷನ್ ಮಾಡಿದ್ದೀವಿ ಅದೆಲ್ಲ ಹೊರಟೋಗ್ಬಿಡುತ್ತೆ. ಅದಕ್ಕೇನೋ ಒಂದು ದೇ ವಿಲ್ ಬಿ ಟೇಕಿಂಗ್ ದಿ ಬ್ಯಾಕಪ್ಸ್. ಈ 1 hourಗೂ ಒಂದೊಂದು ಬ್ಯಾಕಪ್ ತೊಗೊಳ್ತಾ ಇರ್ತಾರೆ, ಈವ್ನಿಂಗ್ ಒಂದು ಬ್ಯಾಕಪ್ ತೊಗೊಳ್ತಾರೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಏನಾದ್ರು ಪ್ರಾಬ್ಲಮ್ ಆದರೂ ಸಹ
So they will have the at least the previous latest information ಇರುತ್ತೆ. ಸೊ ಅದು ಓವರ್ಕಮ್ ಆಗಿದೆ. So now let us move on to the next topic here after these limitations. ಯೂಸೇಜ್ ಅಂದರೆ ಕ್ಲೌಡ್ ಕಂಪ್ಯೂಟಿಂಗು ಎಲ್ಲೆಲ್ಲಿ ಯೂಸ್ ಮಾಡ್ಬೋದು, ಯಾವ ಸೀನ್ಸಲ್ಲಿ ಯಾವ ಜಾಗದಲ್ಲಿ ಯೂಸ್ ಮಾಡ್ಬೋದು ಅಂತ. ಸೊ ದೇರ್ ಆರ್ ಮೆನಿ ಯೂಸಸ್ ಆಫ್ ಕ್ಲೌಡ್ ಕಂಪ್ಯೂಟಿಂಗ್. ಸೊ ದೇ ಆಫರ್ ಸಿಗ್ನಿಫಿಕೆಂಟ್ ಬಿಸ್ನೆಸ್ ಅಡ್ವಾಂಟೇಜಸ್ ಟು ಕಂಪ್ನೀಸ್. ಕ್ಲೌಡ್ ಯೂಸ್ ಮಾಡಿದ್ರೆ ಸುಮಾರು ಬಿಸ್ನೆಸ್ ಅಡ್ವಾಂಟೇಜಸ್ ಸಿಗುತ್ತೆ. ಕ್ಲೌಡ್ ಕಂಪ್ಯೂಟಿಂಗ್ ಇಸ್ ಎ ಕಂಪ್ಯೂಟಿಂಗ್ ಮಾಡೆಲ್ ಅಂತ ಗೊತ್ತು ನಮಗೆ. ಸೊ ಇಟ್ ಯೂಸ್ ಅ ಸೆಟ್ ಆಫ್ ಟೆಕ್ನಾಲಜೀಸ್ ಅಂತಲೂ ಗೊತ್ತು. So this technology allows consumers to access cloud services using the internet on pay as you go basis. Pay as you go basis ಮೇಲೆ ಕೊಡ್ತಾರೆ. ಅಂದರೆ ನೀವು ಎಷ್ಟು ಯೂಸ್ ಮಾಡ್ತೀರಾ ಅಷ್ಟಕ್ಕೆ ನೀವು ಪೇ ಮಾಡಬೇಕಾಗುತ್ತೆ. ಸೊ ಡಿಸ್ಪೈಟ್ ಬೇಯಿಂಗ್ ರಿಲೇಟಿವ್ಲಿ ನ್ಯೂ ಪ್ಯಾರಾಡಿಮ್ ಹಿಯರ್, ಸೊ ದಟ್ ಕೇಮ್ ಇನ್ ಟು ಮಾಸ್ ಫೇವರ್ in the last few years here, cloud computing is becoming more and more popular. ತುಂಬ ಪಾಪ್ಯುಲರ್ ಆಗ್ತಾ ಇದೆ. ಸೊ ಎಲ್ಲರೂ ಯಾರ್ಯಾರು ಯೂಸ್ ಮಾಡ್ತಾ ಇದ್ದಾರೆ? ಈಗ ಗೌರ್ಮೆಂಟ್ ಏಜೆನ್ಸೀಸ್ಗಳು ಯೂಸ್ ಮಾಡ್ತಾ ಇದ್ದಾರೆ, NGOs ಸಂಘ ಸಂಸ್ಥೆಗಳು ಯೂಸ್ ಮಾಡ್ತಾ ಇದ್ದಾರೆ, ಅಥವಾ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಸ್ ಯೂಸ್ ಮಾಡ್ತಾ ಇದ್ದಾರೆ, ಸ್ಮಾಲ್ ಸ್ಟಾರ್ಟಪ್ ಕಂಪ್ನೀಸ್ಗಳು ಅದೆಲ್ಲ ಯೂಸ್, ಯಾಕಂದರೆ ಅವ್ರಿಗೆಲ್ಲ ಸ್ಟಾರ್ಟಪ್ ಕಾಸ್ಟ್ ತುಂಬ ಕಡಿಮೆ ಆಗುತ್ತೆ. ಅವ್ರಿಗೆ ಇನ್ವೆಸ್ಟ್ಮೆಂಟ್ ಕಡಿಮೆ ಆಗುತ್ತೆ. ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟು, ಅವರು ಸ್ಟೋರೇಜ್ ಪರ್ಚೇಸ್ ಮಾಡೋದು, ಸರ್ವರ್ಸ್ ಪರ್ಚೇಸ್ ಮಾಡೋದು, ಅಪ್ಲಿಕೇಶನ್ ಡೆವಲಪ್ಮೆಂಟ್ ಎನ್ವಿರಾನ್ಮೆಂಟ್ ಪರ್ಚೇಸ್ ಮಾಡೋದು, ಅದೆಲ್ಲ ಅವರಿಗೆ ಕಾಸ್ಟು ಕಡಿಮೆ ಆಗುತ್ತೆ. ಸೊ ದಿ ವೇರಿಯಸ್ ಯೂಸಸ್ ಆಫ್ ಕ್ಲೌಡ್ ಕಂಪ್ಯೂಟಿಂಗ್ ಹ್ಯಾವ್ ಬಿನ್ ಪ್ರೂವನ್ effective in providing an array of solution to various problems here. So that said, have you adopted cloud computing in your business? ನಾವು ಅಡಾಪ್ಟ್ ಮಾಡಿದೀವಾ? ಮಾಡಿಲ್ಲ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿಲ್ಲ, ಕ್ಲೌಡ್ ಕಂಪ್ಯೂಟಿಂಗ್ ಹೇಗೆ ಯೂಸ್ ಮಾಡಬೇಕು ಅಂತ ಗೊತ್ತಿಲ್ಲ. ಆ್ಯಂಡ್ ವಾಟ್ ಆರ್ ದಿ ಬೆನಿಫಿಟ್ಸ್ ದಟ್ ಯು ಕ್ಯಾನ್ ಗೆಟ್ ಫ್ರಮ್ ಯೂಸಿಂಗ್ ಕ್ಲೌಡ್ ಕಂಪ್ಯೂಟಿಂಗ್ ದ ಬಿಸ್ನೆಸ್ ಅನ್ನೋ ಗೊತ್ತಿಲ್ಲ. ಸೊ ಯಾರ್ಯಾರು ಬಿಸ್ನೆಸ್ ಅವ್ರಿಗೆ ಗೊತ್ತಿಲ್ಲ ಅಂತಾರೆ, ಅವರಷ್ಟೇ ಇದನ್ನು ಅಡಾಪ್ಟ್ ಮಾಡಿಲ್ಲ. ಸೊ ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಅಂತ ನಾವು ನೋಡೋಣ. ಏನೋ ಕ್ವಿಕ್ ಸರ್ವಿಸ್ ಬೇಕಾದಾಗ ನೋಡ್ಬೋದು, ಸೇಫ್ ಆ್ಯಂಡ್ ಸೆಕ್ಯೂರ್ಡ್ ಸರ್ವಿಸಸ್ ಅಲ್ಲೂ ಯೂಸ್ ಮಾಡ್ಬೋದು, ಗ್ರಾಟಿಫೈಯಿಂಗ್ ಯೂಸರ್ ಎಕ್ಸ್ಪೀರಿಯನ್ಸ್ ಬೇಕು ಅಲ್ಲೂ ಆಗುತ್ತೆ, ಲೋ ಎಕ್ಸ್ಪೆಂಡಿಚರ್ ಬೇಕಾದಾಗ ಅಲ್ಲೂ ನಾವು ಇದನ್ನು ಯೂಸ್ ಮಾಡ್ಕೋಬೋದು, ಮಲ್ಟಿಪಲ್ ಯೂಸರ್ ಆ್ಯಕ್ಸೆಸ್ ಡಿಫ್ರೆಂಟ್ ಲೊಕೇಶನ್ಸಲ್ಲಿ ಯೂಸರ್ಸ್ ಇರ್ತಾರೆ ಅಲ್ಲಿ ಯೂಸ್ ಮಾಡ್ಕೋಬೋದು, ಡೆವಲಪ್ಮೆಂಟ್ ಎನ್ವೈರನ್ಮೆಂಟ್ ಅಂದರೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮಾಡೋ ಅಲ್ಲೂ ನೀವು ಡಿಫ್ರೆಂಟ್ ಪ್ಲಾಟ್ಫಾರ್ಮ್ಸ್ ಯೂಸ್ ಮಾಡ್ಕೋಬೋದು, ಅನ್ಲಿಮಿಟೆಡ್ ಸ್ಟೋರೇಜ್ ಬೇಕಂದ್ರೂ ಕ್ಲೌಡ್ ಕಂಪ್ಯೂಟಿಂಗನ್ನು ಯೂಸ್ ಮಾಡ್ಕೋಬೋದು. ಸೊ ಇದನ್ನು ಯೂಸ್ ಮಾಡ್ತಾ ಎಲ್ಲೆಲ್ಲಿ ಅಂತ ಒಂದು ಎಕ್ಸಾಂಪಲ್ ಅಪ್ಲಿಕೇಶನ್ಸ್ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಬಿಗ್ ಡೇಟಾ ಅನಾಲಿಟಿಕ್ಸು, ಡೆವಲಪ್ಮೆಂಟ್ ಟೆಸ್ಟು, ಡಿಸಾಸ್ಟರ್ ರಿಕವರಿ, ಗೇಮಿಂಗ್ ಆ್ಯಪ್ಸು ಮತ್ತು ವೆಬ್ ಮತ್ತು ಮೊಬೈಲ್ ಆ್ಯಪ್ಸಲ್ಲಿ ಇದನ್ನು ಯೂಸ್ ಮಾಡ್ಬೋದು. ಸೊ ವಿಲ್ ಸಿ ಇನ್ ಡೀಟೇಲ್ ವಾಟ್ ಆರ್ ದೀಸ್ ಅಂತ ಈ ಅಪ್ಲಿಕೇಶನ್ ಎಕ್ಸಾಂಪಲ್ ಅಪ್ಲಿಕೇಶನ್ಸಲ್ಲಿ ನೋಡೋಣ ಕೆಲವು. ಬಿಗ್ ಡೇಟಾ ಅನಾಲಿಟಿಕ್ಸ್. ಬಿಗ್ ಡೇಟಾ ಅಂದರೆ ಏನು? ಇಟ್ಸ್ ಎ ಡೇಟಾ ಅಬೌಟ್ ಯು ಕ್ಯಾನ್ ಸೇ ಬಿಸ್ನೆಸ್ ಕಸ್ಟಮರ್ಸು, ಮಾರ್ಕೆಟ್ ಟ್ರೆಂಡ್ಸು, ಸೇಲ್ಸ್ ಪರ್ಫಾರ್ಮೆನ್ಸ್ ಆ್ಯಂಡ್ ಮೋರ್. ಬಿಗ್ ಡೇಟಾ ಅಂದ ತಕ್ಷಣ ಕಸ್ಟಮರ್ಸ್ ಬಗ್ಗೆ ಇನ್ಫಾರ್ಮೇಷನು, ಮಾರ್ಕೆಟ್ ಟ್ರೆಂಡ್ಸ್ ಏನಿದೆ, ಸೇಲ್ಸ್ ನಡೀತಾ ಇರೋದು, ಆ ಥರ ಏನೇನು ಬರುತ್ತೆ ಅದೆಲ್ಲ ಬಿಗ್ ಡೇಟಾ ಅಂತ ಹೇಳ್ತೀವಿ. ಸೊ ಕಂಪ್ನೀಸ್ ಆಫ್ ಆಲ್ ಸೈಜಸ್ ನೀಡ್ ಬಿಗ್ ಡೇಟಾ ಫಾರ್ ಡಿಫ್ರೆಂಟ್ ರೀಸನ್ಸ್. ಸೊ ಸಮ್ ಕಲೆಕ್ಟೆಡ್ ಟು ಡಿಸ್ಕವರ್ ನ್ಯೂ ಆಪರ್ಚುನಿಟೀಸ್ ಫಾರ್ ದರ್ ಬಿಸ್ನೆಸ್ ಗ್ರೋತ್. ಕೆಲವರು ಏನು ಮಾಡ್ತಾರೆ, ಟು ಫೈಂಡ್ ಸೊಲ್ಯೂಷನ್ ಟು ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್. ಆ ಡೇಟಾ ಯೂಸ್ ಮಾಡಿಕೊಂಡು ದೇ ವಿಲ್ ಡೂ ಡೇಟಾ ಮೈನಿಂಗ್ ಆ್ಯಂಡ್ ಟ್ರೈ ಟು ಫೈಂಡ್ ಔಟ್ ದಿ ಸೊಲ್ಯೂಷನ್ ಟು ದ ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಹಿಯರ್. ಸೊ ಕಲೆಕ್ಟಿಂಗ್ ಆ್ಯಂಡ್ ಅನಲೈಸಿಂಗ್ ಬಿಗ್ ಡೇಟಾ ಈಸ್ ನಾಟ್ ಈಸಿ. ಇಟ್ ಡಿಮ್ಯಾಂಡ್ಸ್ ಯೂಸ್ ಆಫ್ ವಾಸ್ಟ್ ಕಂಪ್ಯೂಟಿಂಗ್ ರಿಸೋರ್ಸಸ್. ತುಂಬ ಕಂಪ್ಯೂಟಿಂಗ್ ರಿಸೋರ್ಸಸ್ಸು ಬೇಕಾಗುತ್ತೆ. ಸೊ ವಿಚ್ ಕಮ್ ವಿತ್ ಹೆಫ್ಟಿ ಪ್ರೈಸ್ ಟ್ಯಾಗ್. ತುಂಬ ಕಂಪ್ಯೂಟಿಂಗ್ ರಿಸೋರ್ಸಸ್ ತುಂಬ ದುಡ್ಡು ಬೇಕಾಗುತ್ತೆ. ಸೊ ಇಫ್ ಯು ವಾಂಟ್ ಟು ಪರ್ಚೇಸ್ resources needed for a cloud computing, then you may have to slash budgets meant for other essential services like marketing ಇರ್ಬೋದು. ಅಂದರೆ ನಾವು ಕ್ಲೌಡ್, ಈಗ ನಾನು ಬಿಗ್ ಡೇಟಾ ಅನಾಲಿಟಿಕ್ಸ್ ಮಾಡೋಕ್ಕೆ ಬೇಕು, ನನಗೆ ರಿಸೋರ್ಸಸ್ ಬೇಕು ಅಂತ ಹೇಳಿದ್ರೆ ನಾವೇನು ಮಾಡೋಕ್ಕೆ, ಪರ್ಚೇಸ್ ಮಾಡೋಕ್ಕೆ ಹೋದರೆ ಬೇರೆ ಏನಾರು ರಿಕ್ವೈರ್ಮೆಂಟ್, ಎಸೆನ್ಷಿಯಲ್ ರಿಕ್ವೈರ್ಮೆಂಟ್ ಏನಿರುತ್ತೆ, ಮಾರ್ಕೆಟಿಂಗ್ ಮಾಡೋದೇ ಇರುತ್ತೆ ಪ್ರಾಡಕ್ಟ್ಸು, ಅದೆಲ್ಲ ಬಡ್ಜೆಟ್ ಕಡಿಮೆ ಆಗಿಬಿಡುತ್ತೆ. ಸೊ ದಿಸ್ ಈಸ್ ಸಮಥಿಂಗ್ ಯು ಡೋಂಟ್ ಹ್ಯಾವ್ ಟು ಡೂ ಇಫ್ ಯು ಅಡಾಪ್ಟ್ ಕ್ಲೌಡ್ ಕಂಪ್ಯೂಟಿಂಗ್. ಸೊ ಕ್ಲೌಡ್ ಕಂಪ್ಯೂಟಿಂಗ್ ಯೂಸ್ ಮಾಡಿಬಿಟ್ರೆ ಇಲ್ಲಿ ಕಾಸ್ಟ್ ಸೇವ್ ಆಗುತ್ತೆ ಅಲ್ವಾ, ಕಾಸ್ಟ್ ಬೆನಿಫಿಟ್ಸ್ ಇರುತ್ತೆ. ಏನೇನು ಇದೆಲ್ಲ ನಮಗೆ ಬೇಕು ಅದೆಲ್ಲ ನಾವು ರಿಸೋರ್ಸಸ್ಸನ್ನು ಪರ್ಚೇಸ್ ಮಾಡೋದೇನು ಬೇಕಾಗಿಲ್ಲ. ನಮ್ಗೆ ಅನಾಲಿಟಿಕ್ಸ್ ಬೇಕಾದಾಗ ಅನಾಲಿಟಿಕ್ಸ್ ಸಾಫ್ಟ್ವೇರ್ಸು ಅದಕ್ಕೆ ಏನೇನು ಬೇಕು ಅದಕ್ಕೆ ಹೈರ್ ಮಾಡ್ಕೋಬೋದು ಕ್ಲೌಡಲ್ಲಿ. ಸೊ ದ ಪ್ರೈಮರಿ ಬೆನಿಫಿಟ್ ಆಫ್ ಕ್ಲೌಡ್ ಕಂಪ್ಯೂಟಿಂಗ್ ಇಸ್ ದಟ್ ಇಟ್ ಕಮ್ಸ್ ವಿತ್ ಎ ಪೇ ಅಸ್ ಯು ಗೋ ಪ್ರೈಸಿಂಗ್ ಸ್ಟ್ರಾಟಜಿ. ಸೊ ಪೇ ಅಸ್ ಯು ಗೋ, ನೀವು ಎಷ್ಟು ಯೂಸ್ ಮಾಡ್ತೀರಾ ಅಷ್ಟು ಕೊಡ್ರಿ.
ಸೊ ಅದರ ಅರ್ಥ ಏನು? ದಿಸ್ ಮೀನ್ಸ್ ದಟ್ ಯು ವಿಲ್ ನಾಟ್ ಹ್ಯಾವ್ ಟು ಪೇ ಫಾರ್ ಅನ್ಯೂಸ್ಡ್ ಟೈಮ್, ಸೇವಿಂಗ್ ಯುವರ್ ಬಿಸ್ನೆಸ್ ಸಿಗ್ನಿಫಿಕೆಂಟ್ ಅಮೌಂಟ್ ಆಫ್ ಮನಿ. ಸೊ ಅನ್ಯೂಸ್ಡ್ ಟೈಮ್ ನೀವು ಡೋಂಟ್ ಹ್ಯಾವ್ ಟು ಪೇ ದ ಮನಿ ಹಿಯರ್, ಬಿಕಾಸ್ ಯು ಪೇ ಅಸ್ ಯು ಗೋ. ಎಷ್ಟು ಯೂಸ್ ಮಾಡ್ತೀರಾ ಅಷ್ಟೇ ಕೊಡ್ತೀರಾ. ಸೊ ಯು ಓನ್ಲಿ ಆಕ್ಸೆಸ್ ರಿಸೋರ್ಸಸ್ ಆ್ಯಂಡ್ ಪೇ ಫಾರ್ ದೆಮ್ ಯು ನೀಡ್ ದೆಮ್. ಅಂದರೆ ನೀವು ಫ್ಯಾನ್ ಯೂಸ್ ಮಾಡಿದಾಗ ನಿಮಗೆ ಕರೆಂಟ್ ಬಿಲ್ ಜಾಸ್ತಿ ಆಗುತ್ತೆ ಅಲ್ವಾ, ಲೈಟ್ ಆನ್ ಮಾಡಿದಾಗ ಆಗುತ್ತೆ, ಯು ಪೇ ಫಾರ್ ಇಟ್, ಅದರ್ವೈಸ್ ಯು ಡೋಂಟ್ ಪೇ ಫಾರ್ ಇಟ್. ಇಫ್ ಯು ಡೋಂಟ್ ಯೂಸ್, ಯು ಡೋಂಟ್ ಪೇ. ಸೊ ವಿಥೌಟ್ ಎ ಡೌಟ್ ಕ್ಲೌಡ್ ಕಂಪ್ಯೂಟಿಂಗ್ ಮೇಕ್ಸ್ ಬಿಗ್ ಡೇಟಾ ಅನಾಲಿಟಿಕ್ಸ್ ಸಿಂಪಲ್, ಯೂಸ್ಫುಲ್ ಆ್ಯಂಡ್ ಇನ್ಎಕ್ಸ್ಪೆನ್ಸಿವ್. ಸೊ ಅದೇ ಥರ ನಿಮಗೆ ಇದು ಅಮೆಝಾನ್ ವೆಬ್ ಸರ್ವಿಸಸ್ AWS ಅಂತ ಇದೆ. ಸೊ ದೇ ಆಫರ್ ಸೆವರಲ್ ಅನಾಲಿಟಿಕ್ ಸರ್ವಿಸಸ್ ಫಾರ್ ವೇರಿಯಸ್ ಯೂಸ್ ಕೇಸಸ್. ಗೂಗಲ್ದು ಇರುತ್ತೆ. ಸೊ ಅದೆಲ್ಲ ಯು ಕ್ಯಾನ್ ಗೋ ಫಾರ್ ಇಟ್. ಇಟ್ ವಿಲ್ ಸೇವ್ ಯರ್ ಬಿಸ್ನೆಸ್ ಸಿಗ್ನಿಫಿಕೆಂಟ್ ಅಮೌಂಟ್ ಆಫ್ ಮನಿ ಹಿಯರ್. ಸೊ ಕ್ಲೌಡ್ ಕಂಪ್ಯೂಟಿಂಗ್ ಏನು ಮಾಡುತ್ತೆ ಅಂದರೆ ಮೇಕ್ಸ್ ಬಿಗ್ ಡೇಟಾ ಅನಾಲಿಟಿಕ್ಸ್ ಸಿಂಪಲ್, ಯೂಸ್ಫುಲ್ ಆ್ಯಂಡ್ ಇನ್ಎಕ್ಸ್ಪೆನ್ಸಿವ್. Now if you come to the next example application, this is another one, develop and test. See, if you have developed an in-house application or a software in the past, you can test to that fact that process is long-winded. ನೀವು ಸಾಫ್ಟ್ವೇರ್ ಡೆವಲಪ್ ಮಾಡಿದ್ರೆ ಗೊತ್ತಾಗುತ್ತೆ, it's long, so it's expensive and pricey. So it requires installation and configuration of sophisticated hardware and software and the continuous training of the ಮೆಂಬರ್ಸ್ ಯಾರಿದ್ದಾರೆ ಅವ್ರಿಗೆ ಸ್ಟಾಫ್ಗೆಲ್ಲ ಟ್ರೈನಿಂಗ್ ಕೊಡ್ತಾನೆ ಇರಬೇಕಾಗುತ್ತೆ. ಅದರ ಅರ್ಥ ಏನು? ದಟ್ ಸಿಂಪಲ್ ಪ್ರಾಜೆಕ್ಟ್ ಕ್ಯಾನ್ ಟೇಕ್ ಮಂತ್ಸ್ ಟು ಕಂಪ್ಲೀಟ್ ಆ್ಯಂಡ್ ದಿಸ್ ಕುಡ್ ಪುಟ್ ಯು ಅಟ್ ಡಿಸ್ಅಡ್ವಾಂಟೇಜ್. ಯಾಕಂದರೆ ಈ ಟುಡೇಸ್ ಮಾರ್ಕೆಟ್ ಇಸ್ ಸೂಪರ್ ಕಾಂಪಿಟೇಟಿವ್, ತುಂಬ ಕಾಂಪಿಟೇಟಿವ್ ಇದೆ ಮಾರ್ಕೆಟು. ಸೊ ಕ್ಲೌಡ್ ಕಂಪ್ಯೂಟಿಂಗ್ ಪ್ರೊವೈಡರ್ಸ್ ಆಫರ್ ಟೂಲ್ಸ್ ಫಾರ್ ಕಂಟಿನ್ಯೂಸ್ ಇಂಟಿಗ್ರೇಷನ್ ಆ್ಯಂಡ್ ಕಂಟಿನ್ಯೂಸ್ ಡೆಲಿವರಿ ದಟ್ ಮೇಕ್ ಡೆಪ್ಲಾಯ್ಮೆಂಟ್ ಆ್ಯಂಡ್ ಟೆಸ್ಟಿಂಗ್ ಫಾಸ್ಟರ್, ಲೆಸ್ ಕಾಂಪ್ಲೆಕ್ಸ್ ಆ್ಯಂಡ್ ಚೀಪರ್. ಕ್ಲೌಡ್ ಕಂಪ್ಯೂಟಿಂಗಲ್ಲಿ ಕೆಲವು ಟೂಲ್ಸ್ ಎಲ್ಲ ಇರುತ್ತೆ, ಅದನ್ನು ಯೂಸ್ ಮಾಡ್ಬಿಟ್ಟು ಏನು ಮಾಡ್ತವೆ, ಡೆವಲಪ್ಮೆಂಟ್ ಆಫ್ ದಿ ಸಾಫ್ಟ್ವೇರ್ಸು, ಅಪ್ಲಿಕೇಶನ್ಸು, ಟೆಸ್ಟಿಂಗು ಫಾಸ್ಟರ್ ಆಗುತ್ತೆ, ಲೆಸ್ ಕಾಂಪ್ಲೆಕ್ಸು ಮತ್ತು ಚೀಪರ್ ಆಗುತ್ತೆ. ಸೊ ಇಫ್ ಯು ಕ್ಯಾನ್ ಸಿ ಹಿಯರ್, ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ knowing about the developer tools offered by Amazon Web Services, you can go to free Amazon Web Services cheat sheets from Digital Cloud Training. So with these cloud development tools, you can gain an advantage by shortening your software deliveries life cycle time and ultimately gain an edge over other competition. ಅಲ್ಲೂ ನಾವು ಮಾಡ್ಕೋಬೋದು. ಸೊ ಡೆವಲಪ್ಮೆಂಟ್ ಆ್ಯಂಡ್ ಟೆಸ್ಟಿಂಗ್ ಬಿಕಮ್ಸ್ ಫಾಸ್ಟರ್, ಲೆಸ್ ಕಾಂಪ್ಲೆಕ್ಸ್ ಆ್ಯಂಡ್ ಚೀಪರ್ ಅಂತ ನಾವು ಹೇಳ್ಬೋದು ಇಫ್ ಯು ಗೋ ಫಾರ್ ದಿ ಕ್ಲೌಡ್. ನಾವು ಸಿ ದ ಅನದರ್ ಒನ್, ಡಿಸಾಸ್ಟರ್ ರಿಕವರಿ. ಸೊ ಡಿಸಾಸ್ಟರ್ಸ್ ಅಂದರೆ ಏನೋ ಅನಾಹುತಗಳಾಗ್ತವೆ ಅಲ್ವಾ, ಏನೋ ಡೇಟಾ ಲಾಸ್ ಆಗಿಬಿಡುತ್ತೆ, ಏನೋ ಒಂದು ಪ್ರಾಬ್ಲಮ್ ಆಗುತ್ತೆ. ಸೊ ಕಾಸ್ಟ್ ಆಫ್ ನಾಟ್ ಹ್ಯಾವಿಂಗ್ ಬಿಸ್ನೆಸ್ ಕಂಟಿನ್ಯೂಟಿ ಇನ್ ಪ್ಲೇಸ್ ಗೊತ್ತಾ? ಬಿಸ್ನೆಸ್ ಆಗದೆ ಇದ್ರೆ ಏನಾಗುತ್ತೆ, ಈಗ ಸಪೋಸ್ ಯಾವುದೋ ಒಂದು ಅಂಗಡಿ ಒಂದು ವಾರ ಮುಚ್ಚಿಬಿಟ್ರೆ, ಒಂದು ವಾರ ಆದಮೇಲೆ ತೆಗೆದ್ರೆ ಆ ಗ್ರಾಹಕಿಗಳೇ ಬರೋಲ್ಲ, ಹೌದಾನೆ, ಅವ್ರು ಬೇರೆ ದಾರಿ ನೋಡ್ಕೊಂಡಿರ್ತಾರೆ. ಸೊ ರಿಸರ್ಚ್ ಹ್ಯಾಸ್ ಶೋನ್ ದಟ್ 75% ಆಫ್ ಬಿಸ್ನೆಸ್ ದಟ್ ಎಕ್ಸ್ಪೀರಿಯನ್ಸ್ ಎ ಡಿಸಾಸ್ಟರ್ and if they don't have disaster recovery strategy in place, fail within 3 years of disaster. ರಿಸರ್ಚ್ ತೋರಿಸಿರೋದು ಇದು. ಸೊ ಡಿಸಾಸ್ಟರ್ ಅಲ್ಲಿ ಏನಾರು ಆಯಿತು, ಈಗ ನಮ್ಮದೇ ಎಲ್ಲ ನಾವು ಕ್ಲೌಡ್ ಯೂಸ್ ಮಾಡ್ತಾ ಇಲ್ಲ, ವಿ ಹ್ಯಾವ್ ಕೆಪ್ಟ್ ಎವ್ರಿಥಿಂಗ್ ಆನ್ ಯುವರ್ ಲೋಕಲ್ ಮಷೀನ್ಸು, ಲೋಕಲ್ ಸರ್ವರ್ಸಲ್ಲೇ ಇಟ್ಕೊಂಡಿದ್ದೀವಿ, ಅದೇನೋ ಡಿಸಾಸ್ಟರ್ ಆಗಿ ಏನೋ ನ್ಯಾಚುರಲ್ ಕ್ಲೈಮೇಟಿ ಆಯಿತು, ಏನೋ ಒಂದಾಗಿ ಪ್ರವಾಹ ಬಂತು, ಏನೋ ಹಾಳಾಗ್ಬಿಡುತ್ತೆ. ಸೊ ಡಿಸಾಸ್ಟರ್ ರಿಕವರಿ ಪ್ಲ್ಯಾನ್ ಇಟ್ಕೊಳ್ದೇ ಇದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ರಿಸರ್ಚ್ ಪ್ರಕಾರ 75% ಆಫ್ ದಿ ಬಿಸ್ನೆಸ್ಸು 3 ಇಯರ್ಸಲ್ಲಿ ಮುಳುಗೋಗುತ್ತೆ ಅಂತ. ದೇ ವಿಲ್ ಗೋ. ಸೊ ಟ್ರೆಡಿಷ್ನಲಿ ಏನಪ್ಪ ಅಂತ ಹೇಳಿದ್ರೆ, ಬಿಲ್ಡಿಂಗ್ ಎ ಡಿಸಾಸ್ಟರ್ ರಿಕವರಿ ಸೈಟ್, ಟೆಸ್ಟಿಂಗ್ ದ ಬಿಸ್ನೆಸ್ ಕಂಟಿನ್ಯೂಟಿ ಪ್ಲ್ಯಾನ್ ಹ್ಯಾಸ್ ಬಿನ್ ಎಕ್ಸ್ಟ್ರೀಮ್ಲಿ ಎಕ್ಸ್ಪೆನ್ಸಿವ್ ಆ್ಯಂಡ್ ಟೈಮ್ ಕನ್ಸ್ಯೂಮಿಂಗ್ ಟಾಸ್ಕ್. ನಾರ್ಮಲ್ ಆಗಿ ಇದು ಮಾಡಬೇಕು ಅಂತ ಹೇಳಿದ್ರೆ ತುಂಬ ದುಡ್ಡು ಬೇಕು, ತುಂಬ ಕಾಸ್ಟ್ಲಿ, ಆಮೇಲೆ ತುಂಬ ಸಮಯನೂ ತಗೊಳುತ್ತೆ. ನಾವು ಇದು ಆ ಥರ ಅಲ್ಲ ಈಗ. ಬಿಕಾಸ್ ಆಫ್ ದಿ ಕ್ಲೌಡ್ ಕಂಪ್ಯೂಟಿಂಗ್ ಯು ಡಸ್ ನಾಟ್ ಹ್ಯಾವ್ ಟು ಬಿ ದಟ್ ವೇ ಎನಿಮೋರ್. ಸೊ ಏನು ಮಾಡ್ಬೋದು, ವಿತ್ ಕ್ಲೌಡ್ ಕಂಪ್ಯೂಟಿಂಗ್ ಹಿಯರ್ now we can build disaster recovery solution in the cloud itself. In this model, we create a replica of our production site and constantly replicate data in configuration settings. ನಾವು ರಿಪ್ಲಿಕೇಟ್ ಮಾಡ್ತಾನೆ ಇರ್ತೀವಿ ಏನೇನಿದೆ ಡೇಟಾ ಅದೆಲ್ಲ. ಸೊ ಡಿಸಾಸ್ಟರ್ ಆಯಿತು, ಫೇಲ್ಯೂರ್ಸ್ ಆಯಿತು ಅಂತ ಹೇಳಿದ್ರೆ ಪ್ರೊಡಕ್ಷನ್ ಸೈಟಲ್ಲಿ, ಸೊ ಇಟ್ ಈಸ್ ಫಾಸ್ಟ್ ಆ್ಯಂಡ್ ರಿಲೇಟಿವ್ಲಿ ಸಿಂಪಲ್. ಏನಪ್ಪ ಅಂತ ಹೇಳಿದ್ರೆ, ಅಪ್ಲಿಕೇಶನ್ನ ಲಾಂಚ್ ಮಾಡಿಬಿಡಿ, ಡೇಟಾ ಸರ್ವಿಸಸ್ ಕ್ಲೌಡಲ್ಲಿ ಏನಿದೆ ತಗೊಳ್ಳಿ, ಗೆಟ್ ಯುವರ್ ಬಿಸ್ನೆಸ್ ಬ್ಯಾಕಪ್ ಆ್ಯಂಡ್ ರನ್ನಿಂಗ್ ಇನ್ ನೋ ಟೈಮ್. ಏನೋ ಪ್ರಾಬ್ಲಮೇ ಇಲ್ಲಂಗೆ ನೀವು ಬಿಸ್ನೆಸ್ಸನ್ನು ರನ್ ಮಾಡ್ಬೋದು. ಸೊ ಒಂದು ಎಕ್ಸಾಂಪಲ್ ತೊಗೋಬೇಕು ಅಂತ ಹೇಳಿದ್ರೆ,
ಆಟೋಮೇಟೆಡ್ ಅಂಡ್ ಆರ್ಕಿಟೆಕ್ಟ್ ಡಿಸಾಸ್ಟರ್ ರಿಕವರಿ ಸೊಲ್ಯೂಷನ್ ಇದೆ. ಕ್ಲೌಡ್ ಎಂಡ್ಯೂರ್ ಅಂತ ಅಮೆಜಾನ್ ವೆಬ್ ಸರ್ವಿಸಸ್ AWS ಅವರು ಕೊಟ್ಟಿದ್ದಾರೆ ಕ್ಲೌಡ್ ಎಂಡ್ಯೂರ್ ಅಂತ. ಸೊ ಯು ಕ್ಯಾನ್ ಇಫ್ ಯು ವಾಂಟ್ ಟು ಸಿ ಮೋರ್ about the how this disaster recovery solution is provided by the AWS, you can check it out on Cloud Endure ಅಂತ ಒಂದಿದೆ ನೋಡಬಹುದು. ಸೊ ಇಂಪಾರ್ಟೆಂಟ್ ಏನಪ್ಪ ಅಂತ ಹೇಳಿದ್ರೆ, ನೀವು ಕ್ಲೌಡ್ ಅಪ್ಲಿಕೇಶನ್ಸ್ ಯೂಸ್ ಮಾಡಿದ್ರೆ ಕಂಪ್ನಿದು ಇಟ್ ವಿಲ್ ರೆಡ್ಯೂಸ್ ದ ಡೌನ್ ಟೈಮ್ ಆ್ಯಂಡ್ ಡೇಟಾ ಲಾಸ್ ವಿತ್ ಲೋ ಕಾಸ್ಟ್ ಆ್ಯಂಡ್ ಲೆಸ್ ಟೈಮ್ ಅದೆಲ್ಲ ಮಾಡ್ಕೋಬಹುದು. ಕ್ಲಿಯರ್. ಅದೇ ಥರ ಈ ಗೇಮಿಂಗ್ ಅಪ್ಲಿಕೇಶನ್ಸ್, ಸೊ ಎಲ್ಲ ಗೇಮ್ಸ್ ಎಲ್ಲ ಬರ್ತಾ ಇದೆಯಲ್ಲ, ಅಲ್ಲೂ ಸಹ ನಾವು ಕ್ಲೌಡನ್ನು ಯೂಸ್ ಮಾಡ್ತೀವಿ. ಎಲ್ಲ ಸುಮಾರು ಗೇಮ್ಸು, ಬ್ಲೂ ವೇಲ್ ಇರ್ಬೋದು, ಪಬ್ಜಿ ಇರ್ಬೋದು, ಇನ್ಯಾವ್ಯಾವ ಗೇಮ್ಸ್ ಎಲ್ಲ ಹಾಳಾಗೋದು ಬರ್ತಾ ಇದೆಯಲ್ಲ, ಅಥವಾ ಬೇರೆ ಗೇಮ್ಸ್ ಇದೆ. ಸೊ ಅದೆಲ್ಲ ಏನಪ್ಪ ಅಂತ ಹೇಳಿದ್ರೆ ಕ್ಲೌಡ್ ಬೇಸ್ಡ್ ಗೇಮ್ಸು ಬರ್ತಾ ಇದೆ ನಮಗೆ. ಸೊ ಯು ಕ್ಯಾನ್ ಬಿಲ್ಡ್, ಸ್ಕೇಲ್ ಆ್ಯಂಡ್ ಆಪ್ರೇಟ್ ಯುವರ್ ಓನ್ ಗೇಮ್ ಆನ್ ದಿ ಗ್ಲೋಬಲ್, ಸೆಕ್ಯೂರ್ ಆ್ಯಂಡ್ ರಿಲಯಬಲ್ ಕ್ಲೌಡ್ಸ್. ಸೊ ಮೈಕ್ರೋಸಾಫ್ಟ್ ಅಜೂರ್ದಾಗಿರಲಿ ಅಥವಾ ಈ ಅಮೆಜಾನ್ದು AWS ಆಗಿರಲಿ, ಅಲ್ಲಿ ನೀವೇನು ಮಾಡ್ಬೋದು, ವಿ ಕ್ಯಾನ್ ಬಿಲ್ಡ್ ಅವರ್ ಓನ್ ಗೇಮ್ಸ್ ಹಿಯರ್, ವಿ ಕ್ಯಾನ್ ಸ್ಕೇಲ್, ವಿ ಕ್ಯಾನ್ enlarge the game, and we can operate the game on the cloud. So we can have this here. So those clouds are available, those cloud services are available for the game developers. Game developers ಗೂ ಸಹ ನಾವು ಕ್ಲೌಡ್ ಸಿಗುತ್ತೆ. So we can develop the gaming applications. So quickly we can scale up or scale down our needs, and we can pay only for the resources that we'll use. All the things are managed by, say, the Microsoft in their Azure cloud or AWS by Amazon here. ಸೊ ಕ್ಲೌಡ್ ಗೇಮಿಂಗ್ ಸರ್ವಿಸಸ್ ಎಕ್ಸಾಂಪಲ್ಸ್ ಯಾವ್ಯಾವಪ್ಪ ಅಂತ ಹೇಳಿದ್ರೆ, GeForce Now ಅಂತ ಇದೆ, ಇದೆಲ್ಲ ಕ್ಲೌಡ್ ಗೇಮಿಂಗ್ ಸರ್ವಿಸಸ್. ಓಕೆ, ಶಾಡೋ ಕ್ಲೌಡ್ ಗೇಮಿಂಗ್ ಸರ್ವಿಸ್ ಅಂತ ಇದೆ, ಪೇಪರ್ ಸ್ಪೇಸ್ ಅಂತ ಇದೆ, ವಾರ್ಟೆಕ್ಸ್ ಅಂತ ಇದೆ, ಪರ್ಸೆಕ್ ಕ್ಲೌಡ್ ಗೇಮಿಂಗ್ ಸರ್ವಿಸ್ ಅಂತ ಇದೆ, NVIDIA ಗೇಮ್ ಸ್ಟ್ರೀಮ್ಸ್ ಅಂತ ಇದೆ. ಸೊ ಈ ಸರ್ವಿಸಸ್ ಯೂಸ್ ಮಾಡಿಕೊಂಡು ಯು ಕ್ಯಾನ್ ಡೆವಲಪ್ ಯುವರ್ ಓನ್ ಗೇಮಿಂಗ್ ಅಪ್ಲಿಕೇಶನ್ಸ್ ಆನ್ ಕ್ಲೌಡ್ ಹಿಯರ್. ಅದು ಬಿಟ್ಟು ನೀವು ಇನ್ನೂ ಏನಪ್ಪ ಅಂತ ಹೇಳಿದ್ರೆ, ಕ್ಲೌಡ್ ಕಂಪ್ಯೂಟಿಂಗ್ ಇನ್ ಸೋಷಿಯಲ್ ನೆಟ್ವರ್ಕ್, ದಟ್ ಈಸ್ ಕಮಿಂಗ್ ಅಪ್ ನಾವು. ಸೊ ದೇರ್ ಆರ್ ಮೆನಿ ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್ ಆಫ್ ಕ್ಲೌಡ್ ಕಂಪ್ಯೂಟಿಂಗ್ IT ಫೀಲ್ಡು. ಯೂಸ್ ಆಫ್ ಕ್ಲೌಡ್ ಕಂಪ್ಯೂಟಿಂಗ್ ಆ್ಯಂಡ್ ಸೋಷಿಯಲ್ ನೆಟ್ವರ್ಕ್ಸ್ ಇಸ್ ಈಸಿ ಟು ಅಂಡರ್ಸ್ಟ್ಯಾಂಡ್. ಯಾಕಂದರೆ ನಾವು ಫೇಸ್ಬುಕ್ ಯೂಸ್ ಮಾಡ್ತೀವಿ, ಟ್ವಿಟರ್ ಯೂಸ್ ಮಾಡ್ತೀವಿ ಅಲ್ವಾ, ಲಿಂಕ್ಡ್ಇನ್ ಯೂಸ್ ಮಾಡ್ತೀವಿ. ಸೊ ದೀಸ್ ಆರ್ ಪಾಪ್ಯುಲರ್ ಸೋಷಿಯಲ್ ಸೈಟ್ಸ್ ಅಲ್ವಾ. ಇನ್ಸ್ಟಾಗ್ರಾಮ್ ಇರ್ಬೋದು, ದೇ ಆರ್ ಡಿಪೆಂಡೆಂಟ್ ಆನ್ ಕ್ಲೌಡ್ ಕಂಪ್ಯೂಟಿಂಗ್. ಇದೆಲ್ಲ ಕ್ಲೌಡ್ ಕಂಪ್ಯೂಟಿಂಗಲ್ಲೇ ವರ್ಕ್ ಆಗೋದು. ಯಾವುದು ಫೇಸ್ಬುಕ್ ಆಗಿರಲಿ, ಟ್ವಿಟರ್ ಆಗಿರಲಿ, ಲಿಂಕ್ಡ್ಇನ್ ಆಗಿರಲಿ, ಇನ್ಸ್ಟಾಗ್ರಾಮ್ ಆಗಿರಲಿ, ಎಲ್ಲ ಕ್ಲೌಡಲ್ಲೇ. ಸೊ ಫಾರ್ ಎಕ್ಸಾಂಪಲ್, ವಿ ಆಲ್ ಹ್ಯಾವ್ ಚಾಟ್ ಎಕ್ಸ್ಪೀರಿಯನ್ಸ್ ಇನ್ ಸೋಷಿಯಲ್ ಮೀಡಿಯಾ ಅಲ್ವಾ. ಸೊ ವಾಟ್ ಎವರ್ ವಿ ರೈಟ್ ಇನ್ ದ ಚಾಟ್ ಬಾಕ್ಸು, ಇಟ್ ಡೈರೆಕ್ಟ್ಲಿ ಸ್ಟೋರ್ಸ್ ಇನ್ ದ ಕ್ಲೌಡ್ ಸ್ಟೋರೇಜ್ ಆನ್ ರನ್ ಟೈಮ್. ಅದು ಎಲ್ಲಿ ಸ್ಟೋರ್ ಮಾಡುತ್ತೆ? ಅದು ಕ್ಲೌಡ್ ಸ್ಟೋರೇಜ್. ನೀವು ಫೇಸ್ಬುಕ್ ಚಾಟ್ ಮಾಡಲಿ, ವಾಟ್ಸಪ್ ಚಾಟ್ ಮಾಡಿ, ವಾಟ್ ಎವರ್ ಇಟ್ ವಿಲ್ ಏನಾಗುತ್ತೆ, ಕ್ಲೌಡ್ ಸ್ಟೋರೇಜಲ್ಲಿ ರನ್ ಟೈಮಲ್ಲಿ ಸ್ಟೋರ್ ಆಗುತ್ತೆ. ಸೊ ದಟ್ಸ್ ದ ಥಿಂಗ್ ದಟ್ ದ ಕ್ಲೌಡ್ ಈಸ್ ಬೀಂಗ್ ಯೂಸ್ಡ್ ಇನ್ ದ ಸೋಷಿಯಲ್ ನೆಟ್ವರ್ಕ್. ಅದಕ್ಕೋಸ್ಕರ ನಾವು ಎಲ್ಲಿಂದ ಬೇಕಾದರೂ ನಾವು ಆಕ್ಸೆಸ್ ಮಾಡ್ಕೋಬೋದು, ಎಷ್ಟು ಜನ ಬೇಕಾದ್ರೂ. ಯು ಕ್ಯಾನ್ ಸಿ ಹಿಯರ್ ಫೇಸ್ಬುಕ್ ಎಷ್ಟು ಯೂಸರ್ಸ್ ಇದ್ದಾರೆ ಅಲ್ವಾ. ಒಬ್ಬರು 5000 ಫ್ರೆಂಡ್ಸ್ ಮಾಡ್ಬೋದು ಅಂತ ಹೇಳಿದ್ರೆ, ಆ 5000 ಒಬ್ರೊಬ್ರು 5000 ಫ್ರೆಂಡ್ಸ್ ಮಾಡ್ಕೋಬೋದು ಅಲ್ವಾ. ಅವರೆಲ್ಲ ಎಷ್ಟು ಡೇಟಾ ಕೊಡ್ತಾರೆ, ಎಲ್ಲ ಎಲ್ಲಿ ಸ್ಟೋರ್ ಆಗುತ್ತೆ? ಅದೆಲ್ಲ ಟ್ವಿಟರಲ್ಲಿ ಅಷ್ಟೆಲ್ಲ ಟ್ವೀಟ್ಸ್ಗಳು ಬರ್ತಾ ಇರುತ್ತೆ, ಎಲ್ಲಿ ಸ್ಟೋರ್ ಆಗಿರುತ್ತೆ? ಇದೆಲ್ಲ ಕ್ಲೌಡಲ್ಲಿ ಯೂಸ್ ಆಗುತ್ತೆ. ಸೊ ಕ್ಲೌಡ್ ಕಂಪ್ಯೂಟಿಂಗ್ ಈಗ ಸೋಷಿಯಲ್ ನೆಟ್ವರ್ಕಿಂಗಲ್ಲೂ ಸಹ ಯೂಸು ಮಾಡ್ತಾ ಇದ್ದಾರೆ. ಕ್ಲಿಯರ್. ಸೊ ವಿ ಕ್ಯಾನ್ ಹ್ಯಾವ್ ದಿಸ್ ಇನ್ಸೈಟ್ ಆಫ್ ಒನ್ ಆಫ್ ದಿಸ್ ಎಕ್ಸಾಂಪಲ್. ಈ ಫೇಸ್ಬುಕ್ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಸೊ ಫೇಸ್ಬುಕ್ ಇಟ್ ಸೆಲ್ಫ್ ಇಸ್ ಇನ್ ಅಪ್ಲಿಕೇಶನ್ ಆಫ್ ಕ್ಲೌಡ್ ಕಂಪ್ಯೂಟಿಂಗ್ ಅಂತ ನಮ್ಗೆ ಗೊತ್ತಾಗ್ಬಿಡ್ತು ಅಲ್ವಾ. ಸೊ ಫೇಸ್ಬುಕ್ ಏನು ಮಾಡುತ್ತೆ, ಈ ಸ್ಟೋರ್ಸ್ ಇಸ್ ಡೇಟಾ ಆನ್ ಅಂಡರ್ಗ್ರೌಂಡ್ ಡೇಟಾ ಸೆಂಟರ್. ಅವ್ರ ಡೇಟಾ ಸೆಂಟರಲ್ಲಿ ಸ್ಟೋರ್ ಮಾಡ್ತಾರೆ. ಸೊ ಫೇಸ್ಬುಕ್ ಪ್ರೊವೈಡ್ಸ್ ಅಪ್ಲಿಕೇಶನ್ ಪ್ರೋಗ್ರಾಮ್ ಇಂಟರ್ಫೇಸ್ ಸೊ ದಟ್ ಡೆವಲಪರ್ಸ್ ಕ್ಯಾನ್ ಡಿಸೈನ್ ದೇರ್ ಓನ್ ಮೊಬೈಲ್ ಆರ್ ವೆಬ್ ಅಪ್ಲಿಕೇಶನ್ಸ್. ಫೇಸ್ಬುಕ್ಗೆ ಇರೋದು ಮಾಡೋದು API ಒಂದು ಕೊಡುತ್ತೆ. ಸೊ ವಿಥೌಟ್ ಎ ಕ್ಲೌಡ್ ಸರ್ವರ್ ಇಟ್ ವಿಲ್ ಬಿ ಹಾರ್ಡ್ ಫಾರ್ ದ ಸೋಷಿಯಲ್ ಮೀಡಿಯಾ ಟು ಮ್ಯಾನೇಜ್ ಆಲ್ ಟೈಮ್ ಅಪ್ಡೇಟಿಂಗ್ ಮಲ್ಟಿಮೀಡಿಯಾ ಕಂಟೆಂಟ್. ಕ್ಲೌಡ್ ಸರ್ವರ್ ಇಲ್ಲದೆ ಇದ್ದರೆ ತುಂಬ ಕಷ್ಟ ಆಗಿಬಿಡುತ್ತೆ. ಸೊ ದಿ ಓನರ್ ಆಫ್ ಎ ಕ್ಲೌಡ್ ಸರ್ವರ್ ಗೆಟ್ಸ್ ಎ ವಾಸ್ಟ್ ಅಮೌಂಟ್ ಆಫ್ ಸ್ಟ್ರಕ್ಚರ್ಡ್ ಆ್ಯಂಡ್ ನಾನ್ ಸ್ಟ್ರಕ್ಚರ್ಡ್ ಡೇಟಾ ಯೂಸ್ಫುಲ್ ಫಾರ್ ಬಿಗ್ ಡೇಟಾ ಅನಾಲಿಸಿಸ್. ಡೇಟಾನು ಸಿಗುತ್ತೆ ಅವ್ರಿಗೆ, ಅದೆಲ್ಲ ಅನಾಲಿಸಿಸ್ ಮಾಡಿಬಿಟ್ಟು ಅವರು ದೇ ವಿಲ್ ಡೂ ದೇರ್ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಎಲ್ಲ ಮಾಡಿಕೊಡ್ತಾರೆ. ದ ಕ್ಲೌಡ್ ಸರ್ವರ್ ಇಸ್ ಹೈಲಿ ಸೆಕ್ಯೂರ್ಡ್ ಆನ್ಲೈನ್ ಸ್ಟೋರೇಜ್ and it ensures a smooth distribution of data among multiple devices. ಯಾವುದು? ಫೇಸ್ಬುಕ್ದು. ಸೊ ದೇ ಹ್ಯಾವ್ ಗಾಟ್ ದೇರ್ ಓನ್ ಕ್ಲೌಡ್ ಸರ್ವರ್ ಫಾರ್ ದಿಸ್ ಪರ್ಪಸ್. ಸೊ ವಿಲ್ ಟ್ರೈ ಟು ವೈಂಡ್ ಅಪ್. ಸೊ ವಾಟ್ ವಿ ಹ್ಯಾವ್ ಲರ್ನ್,
we have seen the different limitations of cloud computing, and we have seen where we can use the cloud computing. We have seen the different usage scenarios, and there we have found that if you are not using cloud computing means you don't know cloud computing. That's the thing. Then what are the example applications where we can use the clouds here, and we can use the cloud to develop our own applications? Those things we have seen here. So if you have got any questions, you can please refer back to me. We'll provide you the answers here for all your clarifications and doubts here. Thank you.